ಪ್ರಕೃತಿ ಸೌಂದರ್ಯನ ನೋಡಿ ಮೂಕ ಸ್ಮಿತನಾಗಿ ರೋಡ್ ಸೈಡಲ್ಲೇ ಗಾಡಿ ಹಾಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದೀನಿ ಪ್ರಕೃತಿನ. ಇಲ್ಲಿ ಸಿಗೋ ನೆಮ್ಮದಿ ಎಲ್ಲೂ ಸಿಗಲ್ಲ ಅನಿಸುತ್ತೆ ಸ್ನೇಹಿತರೆ. ಸೊ ಬನ್ನಿ, ಸೋಲೋ ರೈಡ್ ನನ್ನ ಒಂದು ಭಾಳ ದಿನದ ಒಂದು ಆಸೆ ಇತ್ತು. ತುಂಬ ಗ್ರೂಪ್ ರೈಡ್ ಮಾಡಿ ಸಾಕಾಗಿತ್ತು. ಸೊ ಅದಕ್ಕೆ ನಾನು ಸೋಲೋ ರೈಡ್ ಮಾಡ್ತಾಯಿದ್ದೀನಿ. ಕೋಸ್ಟಲ್ ಸೋಲೋ ರೈಡ್ ಮಾಡ್ತೀನಿ. ಅಂಟಿಲ್ ಕಾರವಾರವರೆಗೂ ಹೋಗ್ತಿದ್ದೀನಿ. ಅದ್ರ ಬಗ್ಗೆ ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ಕೊಡ್ತೀನಿ ಸ್ನೇಹಿತರೆ ನಿಮಗೆ. ಸೊ ಇದನ್ನು ಹೇಳ್ತಾ ಬನ್ನಿ, ಹೇಗಿದೆ ನನ್ನ ಸಣ್ಣದಾಗಿ ಚೊಕ್ಕದಾಗಿ ಸ್ಮಾಲ್ ಸೆಟಪ್ ಮಾಡಿದ್ದೀನಿ. ಸೊ ಸೆಟಪ್ ಮಾಡ್ಕೊಂಡು ಸೋಲೋ ರೈಡ್ ಹೋಗ್ತಾ ಇದ್ದೀನಿ. ಸೊ ಸೋಲೋ ರೈಡ್ ಅನ್ನೋದು ಒಂದು ಜೀವನದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್, ಅದೊಂದು ಫೀಲ್ ಮಾಡಬೇಕು. ಅದನ್ನು ಸೋಲೋ ರೈಡ್ ಅನ್ನೋದು ಒಬ್ಬನೇ ಹೋಗಿ ತುಂಬ ಲಾಂಗಲ್ಲಿ ಫೀಲ್ ಮಾಡಬೇಕು. ಅವಾಗೊಂದು ನಿನಗೊಂದು ಖುಷಿ ಮತ್ತು ಪ್ರತಿಯೊಂದು ಎಲ್ಲ ಸಿಗುತ್ತೆ ನಿನಗೆ. ಸೊ ಆ ಎಕ್ಸ್ಪೀರಿಯನ್ಸ್ನೇ ಫೀಲ್ ಮಾಡೋದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಸೊ ಈ ಸೋಲೋ ರೈಡ್ ಹೇಗಿದೆ ಅನ್ನೋದು ತಿಳ್ಕೊಬೇಕು. ನಾನು ನಿಜವಾಗ್ಲೂ ಟು ಬಿ ಫ್ರ್ಯಾಂಕ್, ನಾನು ಸೋಲೋ ರೈಡ್ ಮಾಡಿದ್ದೀನಿ ಕೆಲವೊಂದು ಶಾರ್ಟ್ ರೈಡ್ಗಳು. ಬಟ್ ಈ ಥರ ಒಬ್ಬನೇ ಕೋಸ್ಟಲ್ ಸೈಡ್ ಅಂಟಿಲ್ ಕಾರವಾರ ಮತ್ತು ಗೋವಾವರೆಗೂ ನಾನು ಯಾವತ್ತೂ ಮಾಡಿಲ್ಲ. ಸೊ ಇದೇ ಕಾರಣಕ್ಕಾಗಿ ನಾನು ಇವತ್ತು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸರ್ ಬನ್ನಿ ನೋಡೋಣ ಹೇಗಿದೆ ನನ್ನ ಸೋಲೋ ರೈಡ್ ಪ್ಲ್ಯಾನು ಅಂತ. ಈ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಪ್ಲ್ಯಾನ್ನ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಯಾವ ಥರ ಹೋಗ್ತೀನಿ ಅಂತ. ಸೊ ನನಗೆ ತಿಳಿದಂಥ ಕೆಲವೊಂದು ಡೀಟೇಲ್ಸನ್ನು ನಿಮಗೆ ಹಾಕ್ತೀನಿ. ನಾನು ಎಲ್ಲೆಲ್ಲಿ ಸ್ಟೇ ಮಾಡ್ತೀನಿ, ಏನೇನೆಲ್ಲ ನೋಡ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬಿಕಾಸ್ ನಿಮಗೂ ತುಂಬ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಆ ಥರ ವಿಡಿಯೋ ಮಾಡಿದರೆ. ಸೊ ಬನ್ನಿ ಸ್ನೇಹಿತರೆ ಹೋಗೋಣ. ಸೊ ಸ್ನೇಹಿತರೆ ಗೊತ್ತಾಯ್ತಾ, ಈಗ ನಾನು ಸಕಲೇಶ್ಪುರ ಇರೋ ಶಿರಡಿ ಘಾಟಲ್ಲಿದ್ದೀನಿ. ಸೊ ನಾನು ಈ ಒಂದು ಎತ್ತಿನ ಹೊಳೆ ಒಂದು ಫಾಲ್ಸನ್ನು ನೋಡಿಕೊಂಡು ಇಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಆ್ಯಕ್ಚುಲಿ. ಸೊ ಇವಾಗ ಸಕಲೇಶ್ಪುರದಲ್ಲಿ ಮಳೆ ತುಂಬ ಬಂದು ಬಿಟ್ಟಿದೆ. ಸೊ ಮುಂಚೆ ಹಿಂದಿನ ದಿನ ಮಳೆ ಬರ್ತಾ ಇತ್ತಂತೆ. ಸೊ ಇವತ್ತು ಮಳೆ ಸ್ಟಾಪ್ ಆಗಿದೆ, ಅಷ್ಟೊಂದು ಬರ್ತಿಲ್ಲ. ಸಿಕ್ಕಾಪಟ್ಟೆ ಗ್ರೀನರಿ ಆಗಿದೆ ಸಕಲೇಶ್ಪುರ. ಸೊ ನೀವೇ ನೋಡ್ತಾ ಇದ್ದೀರಾ, ನೋಡಿ ಹೇಗೆ ಕಾಣಿಸ್ತಿದೆ ವ್ಯೂ ಅಂತ. ಇದಾದಮೇಲೆ ಇಲ್ಲಿ ಹೋಗ್ತಾ ಒಂದು ಕೆಂಪು ಹೊಳೆ ಅಂತ ಒಂದು ಸಿಗುತ್ತೆ. ಆ ಕೆಂಪು ಹೊಳೆ ಹತ್ರ ರೈಟ್ ಸೈಡು ನೀವು ಏನು ಗುಡ್ಡ ಇರುತ್ತಲ್ಲ, ಆ ಗುಡ್ಡದಿಂದ ಸಣ್ಣ ಸಣ್ಣ ಫಾಲ್ಸ್ಗಳು ಬರ್ತಾ ಇರುತ್ತೆ. ಆ ಫಾಲ್ಸ್ಗಳನ್ನು ಒಂದೊಂದಾಗಿ ನಾನು ತೋರಿಸ್ತೀನಿ. ಎವ್ರಿ ಫಾಲ್ಸ್ ಹತ್ರನೂ ನಾನು ಗಾಡಿ ನಿಲ್ಲಿಸಿ ಆ ವಿಡಿಯೋಗಳನ್ನು ಕ್ಯಾಪ್ಚರ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಈ ರೈಡ್ ಮಾಡ್ತಿರೋದು ಇಂಟೆನ್ಷನಲ್ಲಿ ರೈಡ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ಈ ಸಕಲೇಶ್ಪುರ ಘಾಟ್ಸಲ್ಲಿ ಬರುವಂಥ ಒಂದು ಸಣ್ಣ ಸಣ್ಣ ಜರಿಗಳನ್ನು ಕ್ಯಾಪ್ಚರ್ ಮಾಡಬೇಕು, ಆ ಫೀಲ್ ಎಂಜಾಯ್ ಮಾಡಬೇಕು, ಆ ಫೀಲ್ ಮಾಡಬೇಕು, ಆ ರೋಡ್ ಟ್ರಿಪ್ನ ಫೀಲ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಈ ಸೋಲೋ ರೈಡ್ನ ಪ್ಲಾನ್ ಮಾಡಿಕೊಂಡು ನಾನು ಮಂಗಳೂರು ಕಡೆ ಹೋಗ್ತಾ ಇದ್ದೀನಿ. ಸೊ ಮಂಗಳೂರು ಆದಮೇಲೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ್ಯಾವ ಥರ ಹೋಗ್ತೀನಿ, ನಾನು ಎಲ್ಲಿಗೆಲ್ಲ ಸೋಲೋ ರೈಡ್ ಮಾಡಿದ್ದೀನಿ ಅನ್ನೋ ಒಂದು ಕಂಪ್ಲೀಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ ವಿಡಿಯೋ ನಿಮಗೂ ಯೂಸ್ ಆಗುತ್ತೆ. ಸೊ ಆಲ್ರೆಡಿ ನಾನು ಫಸ್ಟೇ ಹೇಳಿದೆ ನಿಮಗೆ ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಮತ್ತೆ ಅದನ್ನು ನಿಮಗೆ ಡ್ರ್ಯಾಗ್ ಮಾಡೋದು ಬೇಡ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಬನ್ನಿ ಈಗ ನೋಡೋಣ ಯಾವ್ಯಾವ ಫಾಲ್ಸ್ ಸಿಗುತ್ತೆ ನೆಕ್ಸ್ಟು ಅಂತ. ಸೊ ಆ ಫಾಲ್ಸಿಗೆಲ್ಲ ಹೆಸರಿಲ್ಲ, ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಗುಡ್ಡ ಬೆಟ್ಟಗಳಿಂದ ಜರಿ ಎಲ್ಲ ಬರ್ತಾ ಇರುತ್ತೆ, ನೀರೆಲ್ಲ ಬರ್ತಾ ಇರುತ್ತೆ. ಸೊ ಅದೇ ಒಂದು ಫಾಲ್ಸ್ ತರ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಸೊ ಆ ಬ್ಯೂಟಿಫುಲ್ ಪ್ಲೇಸಸ್ನ ನೀವು ನೋಡೋಣ. ಸೊ ಕೆಲವು ದಿನಗಳಿಂದ ತುಂಬ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಆ ಲ್ಯಾಂಡ್ ಸ್ಲೈಡ್ ಆಗಿರೋ ಕಾರಣ ಕೆಲವೊಂದು ಸ್ವಲ್ಪ ದಿನ ರೋಡ್ ಕ್ಲೋಸ್ ಆಗಿತ್ತು. ಸೊ ಕ್ಲೋಸ್ ಆದಮೇಲೆ ಓಪನ್ ಮಾಡಿದ್ರೆ ಈ ಥರ ಬೋರ್ಡ್ ಹಾಕಿದರೆ, ಬೋರ್ಡ್ಗಳನ್ನು ಕ್ಲೀನಾಗಿ ಓದ್ಕೊಂಡು ಚಾಚು ತಪ್ಪದೆ ರೂಲ್ಸ್ಗಳನ್ನು ಫಾಲೋ ಮಾಡಿ. ಬಿಕಾಸ್ ತುಂಬ ರೋಡು ಮಳೆ ಬಂದು ತುಂಬ ಗುಂಡಿಗಳಿರ್ತವೆ. ಸೊ ನೀವು ನೋಡ್ಕೊಂಡು ಓಡಿಸಿ, ನನ್ನ ರೈಡರ್ಸಲ್ಲಿ ಇದೊಂದು ವಿನಂತಿ, ದಯವಿಟ್ಟು ರೂಲ್ಸ್ನ ಬ್ರೇಕ್ ಮಾಡಬೇಡಿ. ಅಲ್ಲಿ ಏನು ಬೋರ್ಡ್ ಹಾಕಿರ್ತಾರೆ, ಸೂಚನೆಗಳು ಬೋರ್ಡ್ ಹಾಕಿರ್ತಾರೆ, ಆ ಬೋರ್ಡ್ಗಳನ್ನು ನೋಡಿಕೊಂಡು ಆರಾಮಾಗಿ ಗಾಡಿ ಓಡಿಸಿ ಅಂತಾರೆ. ತುಂಬ ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡೋಕೆ ಹೋಗ್ಬಿಟ್ರಿ ಸಕಲೇಶ್ಪುರ ರೈಡಲ್ಲಿ. ಬಿಕಾಸ್ ನಾನು ಮುಂದೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಗಾಡಿಗಳು ತುಂಬ ಆಕ್ಸಿಡೆಂಟ್ ಆಗಿದ್ದಾವೆ ಅಂತ. ಬಿಕಾಸ್ ನಾನು ಕಣ್ಣಾರೆ ನೆನ್ನೆ ನಾನು ನೋಡಿದ್ದೀನಿ. ಸ್ನೇಹಿತರೆ ಅಲ್ಲಿ ನೋಡಿ ಗ್ಯಾಸ್ ಟ್ಯಾಂಕರ್ ಬರ್ತಿದ್ದಿಲ್ಲ, ಅದು ರೈಟ್ ಸೈಡಲ್ಲಿ ಒಂದು ನೋಡಿ, ರೈಟ್ ಸೈಡಲ್ಲಿ ಕಾಣ್ತಾ ಇದೆ ನಿಮಗೆ ಒಂದು ಸಣ್ಣದೊಂದು ಜರಿ ಫಾಲ್ಸ್ ಬರ್ತಾ ಇದೆ. ಸಖತ್ ಇದೆಯಲ್ಲ ನೋಡೋಕ್ಕೆ, ಸಖತ್ ಬ್ಯೂಟಿಫುಲ್ ಆಗಿದೆ. ಸೊ ಅಲ್ಲಿಂದ ಹರ್ಕೊಂಡು ಬಂದು ರೋಡಿಗೆಲ್ಲ ನೀರು ಬರ್ತಾ ಇದೆ. ಸಖತ್ತಾಗಿದೆ ವ್ಯೂ ಮಾತ್ರ. ಜಾಸ್ತಿ ಸ್ಪೀಡಾಗೆಲ್ಲ ಓಡ್ಸೋಕೆ ಹೋಗ್ಬೇಡಿ, ಗಾಡಿ ಸ್ಕಿಡ್ ಆಗ್ಬಿಡ್ತವೆ.
ಸೊ ವೆದರ್ ನೋಡಿ ಹೆಂಗೆ ಕಾಣ್ತಿದೆ, ಬ್ಯೂಟಿಫುಲ್ ಅಲ್ಲ. ಸೊ ತುಂಬ ಸಖತ್ತಾಗಿ ಕಾಣ್ತಿದೆ, ಸಖತ್ ಎಂಜಾಯ್ ಮಾಡ್ಬೋದು ಮಾತ್ರ. ಈ ಟೈಮಲ್ಲಿ ಮಾನ್ಸೂನ್ ಟೈಮಲ್ಲಿ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಸಕಲೇಶ್ಪುರನ. ಸಕಲೇಶ್ಪುರ ಅಂತಿದ್ದಂಗೆ ಆ ವೆದರಿಗೆ ಅದೊಂಥರ ಮೈಂಡ್ ನೋಡ್ತಿದ್ದಾಗೆ ಮೈಂಡ್ ರಿಲ್ಯಾಕ್ಸ್ ಆಗಿಬಿಡುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ವೆದರು. ಸೊ ನ್ಯಾಚುರಲ್ ಹೀಲಿಂಗ್ ಅಂತ ಕರೆಯೋದು ಇದಕ್ಕೆ ಅನಿಸುತ್ತೆ ಈ ವೆದರ್ನ ನೋಡಿ. ಸೊ ನೀವೆಂಥ ಸ್ಟ್ರೆಸ್ಸಲ್ಲಿದ್ರೂ ಈ ವೆದರ್ ನೋಡ್ತಿದ್ದಾಗೆ ಹಾಗೆ ಕೂಲ್ ಆಗಿಬಿಡ್ತೀವಿ, ಅಷ್ಟು ಬ್ಯೂಟಿಫುಲ್ ಆಗಿದೆ ವೆದರ್. ಬಟ್ ದಿನ ಹೇಗಿತ್ತೋ ಗೊತ್ತಿಲ್ಲ, ಬಟ್ ನಾನು ಹೋಗ್ತಿದ್ದೀನಿ ಇವತ್ತು, ಬಟ್ ಸಖತ್ತಾಗಿದೆ ವೆದರ್. ಸೊ ನೋಡಿ ಹೇಗೆ ಕಾಣಿಸ್ತಿದೆ ನಿಮಗೆ ಅನಿಸುತ್ತೆ, ಸುಳ್ಳು ಹೇಳೋ ಅವಶ್ಯಕತೆನೇ ಇಲ್ಲ, ನಿಮ್ಮ ಮುಂದೆನೇ ಕಣ್ಣಿಗೆ ಕಾಣ್ತಾ ಇದೆ. ಸ್ನೇಹಿತರೆ ಇಲ್ಲಿ ನೋಡಿ ಒಂದು ಸೇತುವೆ ಇದೆ, ಸೇತುವೆ ಕೆಳಲ್ಲಿ ನೀರು ಹರಿತಾ ಇದೆ. ಬಟ್ ಇಲ್ಲಿ ನಿಲ್ಸೋಕ್ಕಾಗಲ್ಲ, ಬಿಕಾಸ್ ಚಿಕ್ಕದಿದೆ ರೋಡು, ತುಂಬ ಹೆವಿ ವೆಹಿಕಲ್ ಎಲ್ಲ ಬಂದ್ಬಿಡ್ತವೆ. ಕಾಣಿಸ್ತಿದೆ ನೋಡಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ನೀರು ಕೆಳಗಿಂದ ಹೋಗ್ತಾ ಇದೆ, ರೈಟ್ ಸೈಡಿಂದ ಮೇಲೆಯಿಂದ ಬರ್ತಿದೆ. ಇವೆಲ್ಲ ಎಲ್ಲಿಗೆ ಸೇರುತ್ತಂದರೆ ಇಲ್ಲೊಂದು ಕೆಂಪು ಹೊಳೆ ಅಂತ ಇದೆ ಈ ಲೆಫ್ಟ್ ಸೈಡಲ್ಲಿ. ಏನು ಸಕಲೇಶ್ಪುರ ಹೋಗ್ಬೇಕಾದ್ರೆ ನಿಮಗೆ ಆಲ್ಮೋಸ್ಟ್ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಆ ಕೆಂಪು ಒಳಗೆಲ್ಲ ಜಾಯ್ನ್ ಆಗ್ತವೆ ಈ ಸಣ್ಣ 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 ಫಾಲ್ಸ್ ಎಲ್ಲ. ಸೊ ದೊಡ್ಡ ಫಾಲ್ಸ್ ಆಗಿ ದೊಡ್ಡ ಕೆಂಪು ಹೊಳೆ ದೊಡ್ಡದಾಗಿ ಹರಿಯುತ್ತೆ. ಸೊ ಅದು ನದಿಗೆ ಸೇರುತ್ತೆ ಹೋಗಿ. ಬನ್ನಿ ನೋಡೋಣ ಮತ್ತೆ ಯಾವ ಫಾಲ್ಸ್ ಸಿಗುತ್ತೆ ಅಂತ. ಈ ಸ್ಟ್ಯಾಂಡ್ ಹಾಕೋದೇ ನಾನು ಹಿಮಾಲಯನಲ್ಲಿ ತುಂಬ ಕಷ್ಟ. ಸೊ ಏನೂ ಮಾಡೋಂಗಿಲ್ಲ. ಚೈನು ಈ ಮಳೆಗೆ ಮಣ್ಣಿಗೆ ಚೈನ್ ಡ್ರೈ ಆಗಿಬಿಟ್ಟಿದೆ, ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಈ ಟ್ಯಾಂಕ್ ಬ್ಯಾಗಿನ ಒಂದು ಅಡ್ವಾಂಟೇಜ್ ಅಂದರೆ ಇದೆ.
ಹಾಯ್ ಬ್ರೋ. ಯಾವೂರು? ಹಾಂ, ಮಂಗಳೂರಾ? ಬೆಂಗಳೂರು? ಏನು ಇಲ್ಲಿ? ಎಲ್ಲಿಗೆ ಟ್ರಿಪ್ಪು? ಹಾಂ ಹೋಗಿ ಬಂದ್ರೆ ಆಲ್ರೆಡಿ? ಊರು ಯಾವ ಊರು? ಬೆಂಗಳೂರೇನಾ? ಓಹೋ, ನಾನು ಚಿತ್ರದುರ್ಗ. ಸಿಗೋಣ ಬಾಯ್. ಎಂಜಾಯ್ ಮಾಡ್ಕೊಂಡು ಹೋಗಿ, ರೋಡ್ ಸಖತ್ತಾಗಿದೆ.